ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜಿಯಾರತ್ ಕೇಂದ್ರ ಆತ್ಮೀಯ ಚೈತನ್ಯವನ್ನು ಹುಡುಕಿ ಒಂದು ಪುಣ್ಯ ಜಿಯಾರತ್ ಯಾತ್ರೆ. ಅಲ್ಲಾಹು ಜಲ್ಲ ಜಲಾಲುಹು ಕಬೂಲ್ ಮಾಡಲಿ, ಆಮೀನ್. ಪ್ರೀತಿಯ ವೀಕ್ಷಕರೇ, ರೈಟ್ ವೇ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ಜಿಯಾರತ್ ಕೇರಳದ ಹೈದ್ರೋಸಿ ಪರಂಪರೆಯ ಮೂಲಪುರುಷ ಸಯ್ಯದ್ ಕುತುಬ್ ಅಬ್ದುರ್ರಹ್ಮಾನ್ ಅಲ್ ಹೈದ್ರೋಸ್ ರಲಿಯಲ್ಲಾಹು ಅನ್ಹು, വലിയജാറം, പൊന്നാനി, മലപ്പുറം ജില്ല. ಜಾಗತಿಕವಾಗಿ ಇಸ್ಲಾಮಿನ ಬೆಳವಣಿಗೆಗೆ ಭದ್ರ ಬುನಾದಿ ಹಾಕುವುದರ ಜೊತೆಗೆ ಮುಸ್ಲಿಂ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಮುಂಚೂಣಿಯಲ್ಲಿ ನಿಂತು ಅಪಾರವಾದ ಕೊಡುಗೆ ನೀಡಿದ ಮಹನೀಯರೆಂದರೆ ಅಹ್ಲು ಬೈತಿನ ಸಯ್ಯದುರುಗಳಾದ ಸಾದಾತುಗಳು. ಈ ಅಹ್ಲು ಬೈತ್ ಎಂಬ ಪವಿತ್ರವಾದ ಸಯ್ಯದ್ ಮನೆತನದಲ್ಲಿ ಹೈದ್ರೋಸ್, ಬುಖಾರಿ, ಜಿಫ್ರಿ, ಬಾಲವಿ, ಅಹ್ದಲ್ ಮುಂತಾದ ವಂಶವಾಹಿ ಪರಂಪರೆಗಳಿದ್ದು, ಆ ಪೈಕಿ ಕೇರಳದ ಇಸ್ಲಾಮಿನ ಬೆಳವಣಿಗೆಗೆ ಅಪಾರವಾದ ಕೊಡುಗೆ ನೀಡಿದ ಸಾದಾತುಗಳ ಪೈಕಿ ಮುಂಚೂಣಿಯಲ್ಲಿರುವ ಸಯ್ಯಿದರೆಂದರೆ ಹೈದ್ರೋಸಿ ಪರಂಪರೆಯ ಸಾದಾತುಗಳಾಗಿದ್ದಾರೆ. ಯಮನಿನ ಹಲರ್ಮೌತಿನ ಹೆಸರಾಂತ ಸೂಫಿಯವರ್ಯರಾಗಿದ್ದ ಸಯ್ಯದ್ ಅಬ್ದುರ್ರಹ್ಮಾನ್ ಸಕಾಫ್ ರಲಿಯಲ್ಲಾಹು ಅನ್ಹುರವರ ಪುತ್ರರಾದ ಸಯ್ಯದ್ ಅಬೂಬಕರ್ ಸಕ್ರಾನ್ ರಲಿಯಲ್ಲಾಹು ಅನ್ಹುರವರ ಪುತ್ರರಾದ ಸಯ್ಯದ್ ಅಬ್ದುಲ್ಲಾ ಅಲ್ ಹೈದ್ರೋಸಿ ಎಂಬ ಮಹಾನರಿಂದಾಗಿದೆ ಹೈದ್ರೋಸಿ ವಂಶಪರಂಪರೆಯ ಉಗಮ. ಮಹಾತ್ಮರಾದ ಸಯ್ಯದ್ ಅಬ್ದುರ್ರಹ್ಮಾನ್ ಅಲ್ ಹೈದ್ರೋಸಿ ರಲಿಯಲ್ಲಾಹು ಅನ್ಹುರವರು ಪೊನ್ನಾನಿ, വലിയಜಾರಂ, ದೊಡ್ಡ ಮಕಾಂ ಎಂಬ ಹೆಸರಿನಲ್ಲಿ ಅರಿಯಲ್ಪಡುವ ಈ ಪರಿಶುದ್ಧವಾದ ದರ್ಗಾ ಶರೀಫ್ ಹಲವಾರು ಚರಿತ್ರೆಗಳಿಂದ ಹೆಸರುವಾಸಿಯಾದ ಪುಣ್ಯಭೂಮಿ. ಪೊನ್ನಾನಿಯಿಂದ ಜಂಗರ್ ಇಳಿದು ಬಸ್ ಸ್ಟ್ಯಾಂಡಿಗೆ ಹೋಗುವ ದಾರಿಯಲ್ಲಿ ಟಿಪ್ಪು ಸುಲ್ತಾನ್ ರಸ್ತೆಯಲ್ಲಾಗಿದೆ ಈ ಪರಿಶುದ್ಧವಾದ ದರ್ಗಾ ಇರುವುದು. ಕೇರಳ, ಕರ್ನಾಟಕಕ್ಕೆ ಪರಿಶುದ್ಧವಾದ ಇಸ್ಲಾಮಿನ ಪ್ರಚಾರಕ್ಕೆ ಹಾಗೂ ನವೋದಯದ ಕಾರ್ಯಕ್ಕೆ ಪ್ರಯತ್ನಿಸಿದ ಮನೆತನವಾಗಿದೆ വലിയಜಾರ. ಕೇರಳ, ಕರ್ನಾಟಕದ ಹೈದ್ರೋಸಿ ವಂಶಪರಂಪರೆ ಹುಟ್ಟು ಹಾಕಿದ ಮಹಾತ್ಮರಾಗಿದ್ದಾರೆ ಸಯ್ಯದ್ ಅಬ್ದುರ್ರಹ್ಮಾನ್ ಅಲ್ ಹೈದ್ರೋಸಿ ರಲಿಯಲ್ಲಾಹು ಅನ್ಹುರವರು. ಮಹಾತ್ಮರಾದ ಸಯ್ಯದ್ ಅಬ್ದುರ್ರಹ್ಮಾನ್ ಅಲ್ ಹೈದ್ರೋಸಿ ರಲಿಯಲ್ಲಾಹು ಅನ್ಹುರವರಿಂದ ಹೈದ್ರೋಸಿ ಮನೆತನದ ಆರಂಭ. 300 ವರ್ಷಗಳು ಅಧಿಕವಿರುವ ಚರಿತ್ರೆಯ ನೆನಪುಗಳು ಈ ಮನೆತನದಲ್ಲಿ ಸ್ಮರಣೀಯ. ಕೇರಳ, ಕರ್ನಾಟಕದ ಸಾದಾತುಗಳ ಕುಟುಂಬ ಮಹಿಮೆಯನ್ನು ಪರಿಶೋಧಿಸಿದರೆ ಅದು ಮುಟ್ಟುವುದು ಪರಿಶುದ್ಧವಾದ ಯಮನಿಗಾಗಿರುತ್ತದೆ. ಬುಖಾರಿ ಕುಟುಂಬ ಮಾತ್ರ ಅದರಲ್ಲಿ ವಿಭಿನ್ನವಾಗಿರುತ್ತವೆ. ಈಮಾನ್ ಯಮನಿನಲ್ಲಾಗಿರುತ್ತದೆ ಎಂದು ಸಯ್ಯದುಲ್ ವುಜೂದ್ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿರುವುದು. ಯಮನಿನ ಸಾದಾತ್ ಕುಟುಂಬದಿಂದ ಪ್ರಪಂಚದ ನಾನಾ ಭಾಗಗಳಲ್ಲಿ ಪಸರಿಸಿದ ಇಸ್ಲಾಮಿನ ಪ್ರಚಾರದ ಹಿಂದಿರುವ ಮಹಾತ್ಮರಾದ ಸಾದಾತುಗಳ ಕುರಿತಾಗಿರಬಹುದು. ಪೊನ್ನಾನಿಯಲ್ಲಿರುವ ಅಧಿಕ ಸಾದಾತುಗಳು ಹೈದ್ರೋಸಿ ವಂಶಪರಂಪರೆಯವರಾಗಿದ್ದಾರೆ. ಪರಿಶುದ್ಧವಾದ ಇಸ್ಲಾಮಿನ ಸ್ತಂಭವನ್ನು ಕೇರಳದ ಮಣ್ಣಿನಲ್ಲಿ ಬೇರೂರಲು ಪರಿಶ್ರಮಿಸಿದ ಪರಂಪರೆಯಾಗಿದೆ ಹೈದ್ರೋಸಿ ಪರಂಪರೆ. ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುಟುಂಬ ಪರಂಪರೆಯ 31ನೇ ಮೊಮ್ಮಗನಾಗಿ ಜನಿಸಿದವರಾಗಿದ್ದಾರೆ ಮಹಾತ್ಮರಾದ ಸಯ್ಯದ್ ಅಬ್ದುರ್ರಹ್ಮಾನ್ ಅಲ್ ಹೈದ್ರೋಸಿ ರಲಿಯಲ್ಲಾಹು ಅನ್ಹುರವರು. ಕೇರಳ ಹಾಗೂ ಕರ್ನಾಟಕದ ಹೈದ್ರೋಸಿ ವಂಶಪರಂಪರೆ ಮಹಾತ್ಮರಾದ ಸಯ್ಯದ್ ಅಬ್ದುರ್ರಹ್ಮಾನ್ ಅಲ್ ಹೈದ್ರೋಸಿ ರಲಿಯಲ್ಲಾಹು ಅನ್ಹು ಕುಟುಂಬ ಪರಂಪರೆಯಲ್ಲಿ ಜನಿಸಿದವರಾಗಿರುತ್ತಾರೆ. ಅದಾಗಿದೆ ಹೈದ್ರೋಸಿ ಮನೆತನ ಎಂದು ಈ വലിയಜಾರವನ್ನು ವಿಶೇಷವಾಗಿ ಹೇಳಲ್ಪಡುವುದು. ಹೈದ್ರೋಸಿ ಕಬೀಲೆಯ ಉಲ್ಭವ ಮಹಾತ್ಮರಾದ ಅಬ್ದುಲ್ಲಾಹಿಲ್ ಹೈದ್ರೋಸಿ ಎಂಬ ಪಿತಾಮಹಾನರಿಂದಾಗಿದೆ. ಯಮನಿನ ಸಯ್ಯದ್ ಅಬೂಬಕರ್ ಸಕ್ರಾಮಿ ತಂಗಳ್ರವರ ಮಗ ಸಯ್ಯದ್ ಅಬ್ದುಲ್ಲಾ ಎಂಬುವವರ ಸಂತಾನ ಪರಂಪರೆಗಾಗಿದೆ ಹೈದ್ರೋಸಿ ಎಂಬ ನಾಮವಿಶೇಷಣ ಲಭ್ಯವಾದದ್ದು.
ಕಿತಾಬು ಮಶ್ರಹ್ ರಬೀವಿನಲ್ಲಿ ಈ ಥರ ಕಾಣಲು ಸಾಧ್ಯ. ಸ್ವಂತ ಮಗನಿಗೆ ಅಬೂಬಕರ್ ಸಕ್ರಾನ್ ಅಬ್ದುಲ್ಲಾ ಎಂದಾಗಿದೆ ನಾಮಕರಣ ಮಾಡಿದ್ದು. ಆದರೆ ಪಿತಾಮಹಾನ್ ಸಯ್ಯದ್ ಅಬ್ದುರ್ರಹ್ಮಾನ್ ಸಖಾಫ್ ರಲಿಯಲ್ಲಾಹು ಅನ್ಹು ತನ್ನ ಪೌತ್ರನನ್ನು ಹೈದ್ರೋಸಿ ಎಂದು ಕರೆದರು. ಮಾತ್ರವಲ್ಲ, ಈ ಥರ ಹೇಳಿದರು: ಔಲಿಯಾಗಳ ಲೋಕದಲ್ಲಿ ಅಬ್ದುಲ್ಲಾನನ್ನು ಹೈದ್ರೋಸಿ ಎಂಬ ನಾಮದಲ್ಲಿ ಅರಿಯಲ್ಪಡುವರು. ಸಯ್ಯದ್ ಅಲಿ ಹೈದ್ರೋಸರ ಮಗನಾಗಿ ಸಯ್ಯದ್ ಅಬ್ದುರ್ರಹ್ಮಾನ್ ಅಲ್ ಹೈದ್ರೋಸ್ ಹಿಜರಿ 1099ರಲ್ಲಿ ಯಮನಿನ ಹಲರ್ಮೌತಿನಲ್ಲಿ ಜನಿಸಿದರು. ಹಲರ್ಮೌತಿನ ಹೈದ್ರೋಸಿ ಪರಂಪರೆಯು ಕೇರಳಕ್ಕೆ ಆಗಮನವಾಗಿದ್ದು, ಪೊನ್ನಾನಿಯ ವಲಿಯಜಾರಂ ಮಕಾಮಿನಲ್ಲಿ ಅಂತ್ಯವಿಶ್ರಾಮ ಪಡೆಯುತ್ತಿರುವ ಸಯ್ಯದ್ ಕುತುಬ್ ಅಬ್ದುರ್ರಹ್ಮಾನ್ ಅಲ್ ಹೈದ್ರೋಸ್ ರಲಿಯಲ್ಲಾಹು ಅನ್ಹು ಎಂಬ ಮಹಾನರ ಮೂಲಕವಾಗಿದೆ. ಹಿಜರಿ 1099ರಲ್ಲಿ ಯಮನಿನ ಹಲರ್ಮೌತಿನ ತರೀಮಿ ಎಂಬಲ್ಲಿ ಜನಿಸಿದ ಮಹಾನರು ಪ್ರಾಥಮಿಕ ವಿದ್ಯಾಭ್ಯಾಸ ಪಡೆದ ನಂತರ ಹಿಜರಿ 1115ರಲ್ಲಿ ಕೇರಳದ ಕಲ್ಲಿಕೋಟೆಗೆ ವಲಸೆ ಬಂದರು. ಹಾಗೆ ಕಲ್ಲಿಕೋಟೆಗೆ ಬಂದು ತಲುಪಿದ ಅವರು ಕೊಯ್ಲಾಂಡಿಯ ಸಯ್ಯದ್ ಕುತುಬ್ ಜಮಾಲುದ್ದೀನ್ ಮುಹಮ್ಮದುಲ್ ವಹ್ಫಿ ವಲಿಯ ಸೀತಿಕೋಯ ತಂಗಲ್ ರಲಿಯಲ್ಲಾಹು ಅನ್ಹುರವರೊಂದಿಗೆ ಕೆಲಕಾಲ ಇದ್ದರಾದರೂ ನಂತರ ವಿದ್ಯಾಭ್ಯಾಸ ಮುಂದುವರೆಸುವ ಸಲುವಾಗಿ ಪೊನ್ನಾನಿಗೆ ಹೋಗಿ ಅಲ್ಲೇ ವಾಸ್ತವ್ಯ ಹೂಡಿದರು. ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾ ಸರ್ವಧರ್ಮೀಯರ ಗೌರವಾದರಗಳಿಗೆ ಪಾತ್ರರಾಗಿದ್ದ ಮಹಾನರ ಪ್ರಬೋಧನೆಯಿಂದ ಪ್ರೇರಿತರಾಗಿ ಹಲವರು ಇಸ್ಲಾಂ ಸ್ವೀಕರಿಸಿದ್ದರು. ಮಹಾನರು ಕಾದಿರಿಯ, ಬಾಅಲವಿಯ, ಹೈದ್ರೋಸಿಯ ತ್ವರೀಕತ್ತುಗಳಲ್ಲಿ ಹಾಗೂ ತಸವ್ವುಫಿನಲ್ಲಿ ಉನ್ನತ ಸ್ಥಾನಕ್ಕೆ ತಲುಪಿದ್ದರು. ಚಾವಕ್ಕಾಡ್ ತರವಾಡಿನಿಂದ ವಿವಾಹವಾಗಿದ್ದ ಅವರು ನಂತರ ಕೊಚ್ಚಿರಾಜ ಕುಟುಂಬದಿಂದಲೂ ಮತ್ತೊಂದು ವಿವಾಹವಾದರು. ಚಾವಕ್ಕಾಡಿನ ತರವಾಡಿನಿಂದ ವಿವಾಹವಾಗಿದ್ದ ದಾಂಪತ್ಯದಲ್ಲಿ ಅಸ್ಸಯ್ಯದ್ ಮುಹಮ್ಮದ್ ರಲಿಯಲ್ಲಾಹು ಅನ್ಹು, ಅಸ್ಸಯ್ಯದ್ ಅಲಿ ರಲಿಯಲ್ಲಾಹು ಅನ್ಹು, ಅಸ್ಸಯ್ಯದ್ ಅಲವಿ ರಲಿಯಲ್ಲಾಹು ಅನ್ಹು, ಅಸ್ಸಯ್ಯದ್ ಅಬೂಬಕ್ಕರ್ ರಲಿಯಲ್ಲಾಹು ಅನ್ಹು ಎಂಬ 4 ಮಕ್ಕಳು ಜನಿಸಿದರು. ಕೊಚ್ಚಿರಾಜ ಕುಟುಂಬದ ದಾಂಪತ್ಯದಲ್ಲಿ ಅಸ್ಸಯ್ಯದ್ ಮುಸ್ತಫಾ ರಲಿಯಲ್ಲಾಹು ಅನ್ಹು, ಅಸ್ಸಯ್ಯದ್ ಹುಸೇನ್ ರಲಿಯಲ್ಲಾಹು ಅನ್ಹು ಎಂಬ ಪುತ್ರರು ಜನಿಸಿದರು. ಮಹಾನರ ಪುತ್ರರ ಪೈಕಿ ಸಯ್ಯದ್ ಮುಹಮ್ಮದ್ ಹೈದ್ರೋಸ್ ರಲಿಯಲ್ಲಾಹು ಅನ್ಹು ಹಾಗೂ ಸಯ್ಯದ್ ಅಲಿಯುಲ್ ಹೈದ್ರೋಸ್ ರಲಿಯಲ್ಲಾಹು ಅನ್ಹುರವರು ಪೊನ್ನಾನಿಯಲ್ಲೂ, ಸಯ್ಯದ್ ಅಲವಿ ಹೈದ್ರೋಸ್ ರಲಿಯಲ್ಲಾಹು ಅನ್ಹು ಮತ್ತು ಹಲವು ಕಶ್ಫ್ ಕರಾಮತ್ತುಗಳನ್ನು ಪ್ರಕಟಿಸಿದ ಸಯ್ಯದ್ ಅಬೂಬಕರ್ ರಲಿಯಲ್ಲಾಹು ಅನ್ಹುರವರು ಕೊಚ್ಚಿಯ ತ್ಯಾಕಾವಿ ಎಂಬಲ್ಲೂ ಅಂತ್ಯವಿಶ್ರಾಮ ಪಡೆಯುತ್ತಿದ್ದಾರೆ. ಮಹಾನರ ಪುತ್ರ ಪರಂಪರೆಯ ಹಲವು ಪೌತ್ರರು ಪೊನ್ನಾನಿಯ ಮಕ್ದೂಮ್ ಕುಟುಂಬದಿಂದ ವಿವಾಹವಾಗಿದ್ದರಲ್ಲದೆ ಕೆಲವು ಪೌತ್ರರು ಮಕ್ದೂಮ್ ಪದವಿಯನ್ನು ಅಲಂಕರಿಸಿದ್ದಾರೆ. ಮಾತ್ರವಲ್ಲದೆ ಮಲಬಾರಿನಲ್ಲಿ ಹಾಗೂ ಕೊಚ್ಚಿಯ ವಿವಿಧೆಡೆ ಹೈದ್ರೋಸಿ ಪರಂಪರೆಯ ಸಯ್ಯದರು ಕಾಜಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಹೀಗೆ ಯಮನಿನ ಹಲರುಮೌತಿನಿಂದ ಹೈದ್ರೋಸಿ ವಂಶ ಪರಂಪರೆಯನ್ನು ಕೇರಳದಲ್ಲಿ ಬೆಳೆಸಿ ಇಸ್ಲಾಮಿನ ಸರ್ವತೋಮುಖ ಬೆಳವಣಿಗೆಗೆ ಅಡಿಪಾಯ ಹಾಕಿದ ಸಯ್ಯದ್ ಕುತುಬ್ ಅಬ್ದುರ್ರಹ್ಮಾನ್ ಅಲ್ ಹೈದ್ರೋಸ್ ರಲಿಯಲ್ಲಾಹು ಅನ್ಹುರವರು ಹಿಜರಿ 1164ರಲ್ಲಿ ವಫಾತಾದರು. ಪೊನ್ನಾನಿಯ ವಲಿಯಜಾರಂ ಮಕಾಮಿನಲ್ಲಿ ಮಹಾನರು ಅಂತ್ಯವಿಶ್ರಾಮ ಪಡೆಯುತ್ತಿರುವ ಮಕಾಮ್ ಇಂದಿಗೂ ಸಹ ಗತವೈಭವದೊಂದಿಗೆ ಶೋಭಿಸುತ್ತಿದೆ. ಅಹ್ಲ್ ಬೈತಿನ ಕುಂಡಿಯಾದ ಹೈದ್ರೋಸ್ ವಂಶ ಪರಂಪರೆಯ ಸಯ್ಯದ್ ಸಾದಾತುಗಳ ಬರುಕತಿನಿಂದ ಅಲ್ಲಾಹನು ನಮ್ಮೆಲ್ಲರ ಬದುಕಿಗೂ ಸುಖ, ಸಂತೋಷ ಮತ್ತು ಸಮಾಧಾನವನ್ನು ಕರುಣಿಸಿ ಸನ್ಮಾರ್ಗದ ಹಾದಿಯಲ್ಲಿ ಮುನ್ನಡೆಯುವ ಸಜ್ಜನರ ಸಾಲಿನಲ್ಲಿ ಸೇರಿಸಲಿ. ಆಮೀನ್. ದುವಾ ವಸಿಯತಿನೊಂದಿಗೆ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.
قد عظمت فللأمجاد بانيها، ومن يسعى إلى العليا بما فيها، ويبني مجده جدلا فروح الفائها، ليصبح همة تروي عن العليا مغانيها.